ಫ್ರೆಂಡ್ಸ್, ನಾನು ಈ ದಿನ ಮೊಸರಿನ ಲಸ್ಸಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮೊಸರು ಇದ್ದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಯಾವಾಗಲೂ ಸಹ ನಾವು ಹೊರ್ಗಡೆನೇ ಲಸ್ಸಿನ ತಗೊಂಡು ಕುಡಿತೀವಲ್ವ, ಇದೊಂದು ಸಲ ಟ್ರೈ ಮಾಡಿ. ತುಂಬ ಸೂಪರಾಗಿರುತ್ತೆ ಮತ್ತು ಇದು ಕುಡಿಯೋದ್ರಿಂದ ಸುಸ್ತೆಲ್ಲ ಕಡಿಮೆ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ಹೇಳ್ತೀರಾ ನೀವೇ. ಹಾಗೆ ಇದು ತುಂಬ ಹೆಲ್ತಿ ಕೂಡ. ಮತ್ತು ಇದು ಹೆಚ್ಚು ಸಾಮಗ್ರಿಗಳು ಸಹ ಬೇಡ. ಹಾಗಾಗಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಸಹ ಮಾಡ್ಕೊಂಡು ಕುಡೀರಿ. ಇದು ಕುಡಿಯೋದ್ರಿಂದ ನೀವು ತುಂಬ ನೋಡಿ, ಯಾವಾಗೂ ಸುಸ್ತಾಗುತ್ತೆ, ನಂಗೆ ಕೆಲಸ ಮಾಡೋಕ್ಕಾಗಲ್ಲ ಹಿಂಗೆಲ್ಲ ಹೇಳೋರು ಇದನ್ನು ಒಂದು ಸರಿ 2 ಸರಿ ಮಾಡ್ಕೊಂಡು ಕುಡೀರಿ. ನೋಡಿ ಎಷ್ಟು ಆರಾಮಾಗುತ್ತೆ ಬಾಡಿಗೆ ಅಂದರೆ ತುಂಬ ಸೂಪರು. ಇದನ್ನು ನಾನು ಯಾವಾಗಲೂ ಸಹ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಹಾಗಾಗಿ ನಿಮ್ಗೊಂದು ಸರಿ ಮಾಡಿ ತೋರಿಸೋಣ ಈ ರೆಸಿಪಿನ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನೆಂದರೆ, ಇದು ಕಡಲೆ, ಇದು ಉಪ್ಪು ಕಡಲೆ ಅಂತ ನೋಡಿ ತಿಂತಿದ್ವಿ, ಅದು ಆ ಕಡಲೆ. ಇದು ಉಂಡೆ ಉಂಡೆ ಇರುತ್ತೆ, ಇದು ಹುರುಗಡ್ಲೆ ಥರ. ಹುರುಗಡ್ಲೆನೇ ಉಂಡೆ ಉಂಡೆ ಇರುತ್ತೆ, ಹುರುಗಡ್ಲೆ. ಮತ್ತು ಕಡಲೆ ಬೀಜನ 2 ಥರ ಹಾಕೋಬೋದು ನೀವು. ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಸಹ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಸಿಪ್ಪೆ ಸಹಿತ ಹಾಕಿದ್ದೀನಿ, ಹಾಗೂ ಹಾಕೋಬೋದು, ಈಗೂ ಹಾಕೋಬೋದು. ನಂತರ ಡ್ರೈ ಫ್ರೂಟ್ಸ್ ಏನಿದೆ ಮನೇಲಿ ಎಲ್ಲವನ್ನೂ ಸಹ ಹಾಕೋಬೋದು. ನಾನು ನೋಡಿ ಬಾದಾಮಿ ಮತ್ತು ಗೋಡಂಬಿ, ದ್ರಾಕ್ಷಿ ಇಟ್ಕೊಂಡಿದ್ದೀನಿ. ನೀವು ಖರ್ಜೂರ ಎಲ್ಲವನ್ನೂ ಸಹ ಸೇರಿಸ್ಕೊಳ್ಳಿ ಇದ್ದಲ್ಲಿ. ಇಲ್ಲ ಅಂದ್ರೂ ಓಕೆ, ಹಾಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಮೊಸರು, ಇವಿಷ್ಟಿದ್ರೆ ಸಾಕು ಈ ಲಸ್ಸಿನ ಮಾಡಲಿಕ್ಕೆ. ಹೀಗೆ ಮುಂದೇನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ನಾನು ಇದು ಹುರಿಗಡಲೆನ ಒಂದು 2 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಹೆಚ್ಚು ಮಾಡ್ತೀರೋ ಅದರ ಅನುಸಾರವಾಗಿ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1.5 ಸ್ಪೂನು ನೆಲಗಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ಹುರಿದು ಬೀಜ ಸಹ ತೆಗೆದು ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ನಂತರ ನಿಮ್ಮಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಎಲ್ಲವನ್ನೂ ಸಹ ಹಾಕಿ ತುಂಬ ಟೇಸ್ಟಿಗಿರುತ್ತೆ. ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಇದನ್ನೇ ತೆಂಗಿನ ಹಾಲಿನಲ್ಲಿ ಮಾಡಿ ಇನ್ನೂ ಸೂಪರಾಗಿರುತ್ತೆ. ನಂತರ ಇದಕ್ಕೆ ನೋಡಿ ಗಟ್ಟಿ ಮೊಸರನ್ನು ಸೇರಿಸ್ತಾ ಇದ್ದೀನಿ ನಾನು. ನೀವು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಮಾಡ್ಬೋದು. ಇದಕ್ಕೆ ಸ್ವಲ್ಪ ತುಂಬ ಗಟ್ಟಿಯಾಗಿಬಿಡುತ್ತೆ ಅಂತ ಸ್ವಲ್ಪ ವಾಟ್ರ್ ಸೇರಿಸ್ತಾ ಇದ್ದೀನಿ, ಮಿಕ್ಸಿ ಮಾಡೋಕ್ಕೆ ಕಷ್ಟ, ತುಂಬ ಅದು ಗಟ್ಟಿಯಾಗಿಬಿಡುತ್ತೆ ಅಂತ. ಇದಿಷ್ಟು ಸಾಕು. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಇದು ನಿಜವಾಗಿಯೂ ತುಂಬ ಹೆಲ್ತಿ ಫ್ರೆಂಡ್ಸ್. ಇದು ಮಕ್ಕಳಿಗೂ ಮಾಡಿಕೊಡಿ, ತುಂಬ ಒಳ್ಳೆಯದು. ನಿಮಗೆ ತುಂಬ ಕೋಲ್ಡಲ್ಲಿ ಏನಾದರೂ ನೀವು ಮೊಸರೆಲ್ಲ ಸೇರಿಸಿ ಮಾಡೋದಾಗಿದ್ದರೆ ಸ್ವಲ್ಪ ನೀವು ಬೆಚ್ಚನೆ ನೀರಿನಲ್ಲಿ ಸಹ ಮಾಡಿ ಕುಡಿಬೋದು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಈಗ ಎಷ್ಟು ಸೂಪರಾಗಿ ರೆಡಿಯಾಗಿದೆ. ನಾನು ಇವಾಗ ಇದನ್ನ ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಇವಾಗ ನಾನು ಮೊಸರಿನ ಲಸ್ಸಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಹೆಲ್ತಿ ಕೂಡ, ಮತ್ತು ಇದು ಕುಡಿಯೋದ್ರಿಂದ ಸುಸ್ತು ಎಲ್ಲವೂ ಕಡಿಮೆ ಆಗುತ್ತೆ, ಜೀವಕ್ಕೆ ತುಂಬ ಸಮಾಧಾನಕರವಾಗಿರುತ್ತೆ. ಒಂದು ಸರಿ ನೀವು ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್. ಹಾಗೆ ಮಾಡಿ ಕುಡಿಯಿರಿ, ಎಂಜಾಯ್ ಮಾಡಿ, ಖುಷಿ ಪಡಿ ಫ್ರೆಂಡ್ಸ್. ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.